ಕೊಪ್ಪಳದಲ್ಲಿ ಭತ್ತ ಖರೀದಿಸಿ ರೈತರಿಗೆ ಮೋಸ ಮಾಡಲಾಗಿದೆ ಅನ್ನುವಂತ ಆರೋಪ. ಹಣ ನೀಡದ ದಲ್ಲಾಳಿಯನ್ನ ಕೂಡ ಹಾಕಿಬಿಟ್ಟಿದ್ದಾರೆ ಗ್ರಾಮಸ್ಥರು. ಭಟ್ಟರ ನರಸಾಪುರ ಗ್ರಾಮದಲ್ಲಿ ಕೂಡ ಹಾಕಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಖಾಲಿ ಚೆಕ್ ಕೊಟ್ಟು ಯಾಮಾರಿಸಿರುವಂತ ದಲ್ಲಾಳಿ ಶರಣ ಬಸವ ಬರೋಬ್ಬರಿ 20 ಲಕ್ಷ ರೂಪಾಯಿ ಹೆಚ್ಚು ಹಣ ಮೋಸ ಮಾಡಲಾಗಿದೆ ಅಂತ ಆರೋಪಿಸಲಾಗ್ತಾ ಇದೆ. ರೈತರಿಂದ ಭತ್ತವನ್ನ ಖರೀದಿಸಿ ಹಣವನ್ನ ಕೊಡದೆ ಸತಾಯಿಸ್ತಾ ಇದ್ದ ಶರಣ ಬಸವ 2 ವರ್ಷಗಳಿಂದ ನೆಪ ಹೇಳಿ ರೈತರಿಂದ ತಪ್ಪಿಸ್ಕೊಳ್ತಾ ಇದ್ದ. ಚೆಕ್ ಬೌನ್ಸ್ ಆದ್ರೂ ಕೂಡ ಕ್ಯಾರೆ ಅನ್ನದೆ ತಿರುಗಾಡ್ತಾ ಇದ್ದ ಶರಣ ಬಸವ ಪೊಲೀಸರಿಗೆ ದೂರನ್ನ ನೀಡಿದ್ರು ಮೌನ ವಹಿಸಿದ್ದ ಆರೋಪ. ದಲ್ಲಾಳಿ ಜೊತೆಗೆ ಪೊಲೀಸರು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಹಣ ಕೊಡುವವರೆಗೂ ಬಿಟ್ಟು ಕಳಿಸಲ್ಲ ಅಂತ ಈಗ ರೈತರು ಹೇಳ್ತಾ ಇದ್ದಾರೆ. ಏನೇನು ಮಾಡಿದ್ರಣ್ಣ? ಏನಿಲ್ಲ, ಗಾಡಿ ಮೇಲೆ ಕರ್ಕೊಂಡು ಮಂತ ಕುಂದಿರ್ಸಲ್ಲ ಅವ್ರು. ಏನು ಮಾಡಿ ಏನು ಬಡ್ದಾರ ಕಟ್ಟಾಕ್ಯಾರ ಕಟ್ಟಾಕಕ್ಕೆ ಬಂದಿದ್ರು ಬೇಡ ಅಂತ ಹೇಳಿ ಇನ್ನು 3 ಗಂಟೆ ಗಾಡಿ ಮೇಲೆ ಕರ್ಕೊಂಡು ಗಂಗಾವ್ರು. ಏನೇನು ಮಾಡಿದ್ರಣ್ಣ? ಏನಿಲ್ಲ, ಗಾಡಿ ಮೇಲೆ ಕರ್ಕೊಂಡು ಮಂತ ಕುಂದಿರ್ಸಲ್ಲ ಅವ್ರು. ಏನು ಮಾಡಿ ಏನು ಬಡ್ದಾರ ಕಟ್ಟಾಕ್ಯಾರ ಕಟ್ಟಾಕಕ್ಕೆ ಬಂದಿದ್ರು ಬೇಡ ಅಂತ ಹೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಮೋಸ ಮಾಡಿದ್ದಾರೆ, ಕೊಡಬೇಕಾಗಿ ದುಡ್ಡು ಕೊಟ್ಟಿಲ್ಲ ಅಂತ ಕೂಡ ಹಾಕಿದ್ದಾರೆ. ಸೊ ಇದು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಯಾರಿಗಾದ್ರೂ ಗಮನಕ್ಕೆ ಬಂದಿತ್ತಾ? ಅಂದ್ರೂ ಕೂಡ ನಿರ್ಲಕ್ಷ್ಯ ಮಾಡಲಾಗಿತ್ತು. ಸೊ ಫೈನಲಿ ಈಗೇನು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ನೀತಿ ಖಂಡಿತಲು ಕೂಡ ಅಂದ್ರೆ ಕೊಪ್ಪಳ ಜಿಲ್ಲೆಯ ಏನು ಗಂಗಾವತಿ ತಾಲೂಕಿನ ಭಟ್ಟರ ನರಸಾಪುರ ಗ್ರಾಮ ಬರುತ್ತೆ. ಭಟ್ಟರ ನರಸಾಪುರ ಗ್ರಾಮದ ರೈತರು ಭತ್ತವನ್ನ ಬೆಳೆದಿದ್ರು. ಈ ಸಂದರ್ಭದಲ್ಲಿ ದಲ್ಲಾಳಿಯಾದಂತಹ ಶರಣಬಸವರು ರೈತರಿಂದ ಬಹುತೇಕವಾಗಿ ಒಂದು 20 ರಿಂದ 30 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಭತ್ತವನ್ನ ಖರೀದಿ ಮಾಡಿದ್ರು. ಖರೀದಿ ಮಾಡಿ ಅಂದ್ರೆ ಸರಿಸುಮಾರು 2 ವರ್ಷ ಆಯ್ತು. ಇದುವರೆಗೂ ಕೂಡ ಅವ್ರಿಗೆ ಏನಂದ್ರೆ ಪೇಮೆಂಟ್ ಅನ್ನ ಮಾಡಿಲ್ಲ. ಆ ಕಾರಣಕ್ಕಾಗಿ ಇಲ್ಲಿನ ಸ್ವತಃ ಭಟ್ಟರ ನರಸಾಪುರ ಗ್ರಾಮಸ್ಥರು ಶರಣಬಸವ ಅವರಿಗೆ ಏನಂದ್ರೆ ನನಗೆ ಹಣ ಕೊಡಿ, ಯಾಕಂತಂದ್ರೆ ಬರೋಬ್ಬರು ಒಂದೊಂದು ರೈತರಿಂದ 1 ಲಕ್ಷ ಇರ್ಬೋದು, 2 ಲಕ್ಷ ಇರ್ಬೋದು ಅಂದ್ರೆ ಭತ್ತ ಖರೀದಿ ಮಾಡ್ತಾರೆ. ದಲ್ಲಾಳಿಗಳು ಖರೀದಿ ಮಾಡಿ ಆ ಭತ್ತವನ್ನ ಹೆಚ್ಚಿನ ಮಾರಾಟಕ್ಕೆ ಬೇರೆಯವ್ರು ಕೊಡ್ತಾರೆ. ಅಲ್ಲಿಂದ ಪೇಮೆಂಟ್ ಬಂದ ನಂತರ ಇವರಿಗೆ ಏನಂದ್ರೆ ರೈತರಿಗೆ ಕೊಡ್ಬೇಕಾಗಿರುತ್ತೆ. ಆದ್ರೆ ಸರಿಸುಮಾರು 2 ವರ್ಷಗಳಿಂದ ಒಂದೇ 1 ರೂಪಾಯಿ ಕೂಡ ಏನಂದ್ರೆ ಭತ್ತದ ಹಣವನ್ನು ನೀಡಿಲ್ಲ. ಅದ್ರ ಜೊತೆಗೆ ಏನಂತಂದ್ರೆ ರೈತರು ಹೋಗಿ ಶರಣಬಸವ ಹತ್ರ ಕೇಳ್ಕೊಂಡಾಗ ಕೆಲವೊಂದಿಷ್ಟು ಚೆಕ್ ಗಳನ್ನು ಕೊಟ್ಟಿರುವಂತದ್ದು. ಆ ಚೆಕ್ ಗಳನ್ನು ಹೋಗಿ ಬ್ಯಾಂಕ್ ಅಲ್ಲಿ ಹಾಕಿದಾಗ ಅದು ಚೆಕ್ ಬೌನ್ಸ್ ಆಗಿರುವಂತದ್ದು. ಈ ಬಗ್ಗೆ ಕೋರ್ಟಲ್ಲಿ ಕೂಡ ಅವರು ಪ್ರಕರಣ ಕೂಡ ದಾಖಲೆ ಮಾಡಿದ್ದಾರೆ. ಆದ್ರೆ ಅದ್ರ ಜೊತೆಗೆ ಏನಂತಂದ್ರೆ ಸರಿಸುಮಾರು 2 ವರ್ಷಗಳಿಂದ ಹಣ ಕೊಡ್ತೀನಿ ಅಂತ ಹೇಳುವಂತ ಸತಾಯಿಸುವ ಶರಣಬಸವ ಅವ್ರ ಜೊತೆ ಕೆಲವೊಂದಿಷ್ಟು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಕೆಲವೊಂದಿಷ್ಟು ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಆ ಕಾರಣಕ್ಕಾಗಿ ನಾವು ಪೊಲೀಸ್ ಠಾಣೆಗೆ ಹೋಗಿ ಕೊಟ್ಟರು ಕೂಡ ಅವ್ರು ಏನಂದ್ರೆ ಯಾವುದೇ ರೀತಿಯಿಂದ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳಿ ಒಂದು ಮಾಹಿತಿ ಸಿಗುತ್ತೆ. ಆ ಕಾರಣಕ್ಕಾಗಿ ಸ್ವತಃ ಶರಣಬಸವ ಅವರು 2 ದಿನದಿಂದ ಗ್ರಾಮದಲ್ಲಿ ಕೂಡಿ ಹಾಕಿ ನಮ್ಮ ಹಣ ಕೊಡುವವರೆಗೂ ನಿನ್ನ ಬಿಟ್ಟು ಕಳ್ಸಲ್ಲ ಅಂತ ಹೇಳಿರ್ತದೆ. ಸ್ವತಃ ಪೊಲೀಸರು ಬಂದು ಕೂಡ ನೀವು ಪೊಲೀಸರಿಗೆ ಏನು ಹೇಳಿರ್ತದಂದ್ರೆ ನೀವು ಹಣವನ್ನ ಪಾವತಿಸಿ, ಶರಣಬಸವ ಪರವಾಗಿರುವಂತದ್ದು ಹಣವನ್ನ ನೀವು ಪಾವತಿಸಿ ಕರ್ಕೊಂಡು ಹೋಗಿ, ಆದ್ರೆ ಅಲ್ಲಿವರೆಗೂ ನಾವು ಬಿಡೋಲ್ಲ ಅಂತ ಹೇಳಿ ಇಲ್ಲಿ ಸ್ವತಃ ಗ್ರಾಮಸ್ಥರು ಪಟ್ಟಿಡುವಂಥದ್ದು. ಒಟ್ಟಾರೆ ಅಂತಂದ್ರೆ ಬರೋಬ್ಬರಿ 20 ಲಕ್ಷ ಹಣವನ್ನ ಪಂಗನಾಮ ಹಾಕಿದ್ದಾರೆ ಶರಣಬಸವ ಅವರು. ಆ ಹಣವನ್ನ ಮರುಪಾವತಿಸುವವರೆಗೂ ನಾವು ಗ್ರಾಮದಿಂದ ಅವ್ರು ಬಿಟ್ಟು ಕಳಿಸಲ್ಲ ಅಂತ ಹೇಳಿ ಗ್ರಾಮಸ್ಥರು ಪಟ್ಟಿರುವುದು. ನೀತಿ. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ.